ಆತ್ಮೀಯರೇ, PMJJBY ಮತ್ತು PMSBY ಈ ಎರಡು ವಿಮೆಗಳನ್ನು ರಾಜ್ಯ ಸರ್ಕಾರಿ ನೌಕರರು ಮಾಡಿಸಬೇಕಾಗಿದೆ. ಈ ಎರಡು ವಿಮೆಗಳನ್ನು ರಾಜ್ಯ ಸರ್ಕಾರಿ ನೌಕರರು ತಮ್ಮ ಮೊಬೈಲ್ನಲ್ಲಿಯೇ ಈ ಎರಡು ಇನ್ಶೂರೆನ್ಸ್ಗಳಿಗೆ ಆನ್ಲೈನಲ್ಲಿ ಅಪ್ಲೈ ಮಾಡ್ತಕ್ಕಂಥದ್ದು ಮತ್ತು ಈ ಒಂದು ವಿಮೆಗಳ ಮೊತ್ತವನ್ನು ಆನ್ಲೈನ್ ಮೂಲಕ ಪೇಮೆಂಟ್ ಮಾಡ್ತಕ್ಕಂಥದ್ದು, ಜೊತೆಗೆ ಈ ವಿಮೆಗಳ ಸರ್ಟಿಫಿಕೇಟ್ಗಳನ್ನು ಪಡೆದುಕೊಳ್ತಕ್ಕಂಥ ವಿಧಾನವನ್ನು ಈಗ ನೋಡೋಣ. ಮೊದಲಿಗೆ ರಾಜ್ಯ ಸರ್ಕಾರಿ ನೌಕರರು ತಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೊಂದು ಬ್ರೌಸರನ್ನು ಓಪನ್ ಮಾಡ್ಕೋಬೇಕು. ಸರ್ಚ್ ಬಾರ್ನಲ್ಲಿ ಜನ ಸುರಕ್ಷಾ ಅಪ್ಲಿಕೆಂಟ್ ಲಾಗಿನ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸಲ್ಲಿ ಜನಸುರಕ್ಷಾ.in ಲಾಗಿನ್ ಮೊದಲೇ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಮಗೆ ಅಪ್ಲಿಕೆಂಟ್ ಲಾಗಿನ್ ಅದರ್ ಯೂಸರ್ ಲಾಗಿನ್ ಸ್ಕ್ರೀನ್ ಬರ್ತದೆ. ಇಲ್ಲಿ ಅಪ್ಲಿಕೆಂಟ್ ಲಾಗಿನ್ ಸೆಲೆಕ್ಟ್ ಆಗಿರುತ್ತದೆ. ಆಮೇಲೆ ಇಲ್ಲಿ ಕೆಳಗಡೆಗೆ ರಿಜಿಸ್ಟರ್ ಕ್ಲಿಕ್ ಹಿಯರ್ ಅಂತ ಇದೆ. ಲಾಗಿನ್ ಆಗುವುದಕ್ಕೂ ಮುನ್ನ ರಿಜಿಸ್ಟರ್ ಆಗಬೇಕಾಗ್ತದೆ. ರಿಜಿಸ್ಟರ್ ಆಗಲು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಸ್ಕ್ರೀನ್ ಬರ್ತದೆ. ಇಲ್ಲಿ ಬ್ಯಾಂಕ್ ಸೆಲೆಕ್ಟ್ ಬ್ಯಾಂಕ್ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಬ್ಯಾಂಕ್ ನೇಮನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಸ್ಕೀಮ್ಸ್ ಇರ್ತದೆ. ಸೆಲೆಕ್ಟ್ ಡೌನ್ ಮಾರ್ಕ್ ಸ್ಕೀಮ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಕೀಮ್ PMSBY ಮತ್ತು PMJJBY ಅಂತ ಇದೆ. ನಾನೀಗ PMSBY ಸೆಲೆಕ್ಟ್ ಮಾಡ್ಕೊಳ್ತೇನೆ. ಅಕೌಂಟ್ ನಂಬರಲ್ಲಿ ನಮ್ಮ ಅಕೌಂಟ್ ನಂಬರ್ ಕೊಡಬೇಕು. ಡೇಟ್ ಆಫ್ ಬರ್ತ್ ಬಾಕ್ಸ್ನಲ್ಲಿ ಕ್ಯಾಲೆಂಡರ್ ಇದೆ, ಕ್ಲಿಕ್ ಮಾಡಿ ಈ ಒಂದು ಕ್ಯಾಲೆಂಡರ್ನ ನಮ್ಮ ಡೇಟ್ ಆಫ್ ಬರ್ತನ್ನು ಸೆಟ್ ಮಾಡಿಕೊಂಡು ಇಲ್ಲೊಂದು ಸ್ಕ್ವೇರ್ ಬಾಕ್ಸ್ ಇದೆ, ಅದರ ಮೇಲೆ ಟಚ್ ಮಾಡಬೇಕು. ಸ್ಕ್ವೇರ್ ಬಾಕ್ಸ್ ಮೇಲೆ ಟಚ್ ಮಾಡಿದಾಗ ಕನ್ಸೆಂಟ್ಗಳು ಓಪನ್ ಆಗ್ತದೆ. ಇಲ್ಲಿ 3 ರೀತಿಯ ಒಪ್ಪಿಗೆಯನ್ನು ಕೊಡಬೇಕಾಗ್ತದೆ. ಮೊದಲನೇದು ಪ್ರೈವಸಿ ಪಾಲಿಸಿ ಅಂತ ಇದೆ. ಇಲ್ಲಿ ಸ್ಕ್ರಾಲ್ ಡೌನ್ ಟು ರೀಡ್ ಅಂತ ಇದೆ, ಸ್ಕ್ರಾಲ್ ಡೌನ್ ಮಾಡ್ತೇನೆ. ನೆಕ್ಸ್ಟ್ ಬಟನ್ ಎನೇಬಲ್ ಆಯಿತು, ಕ್ಲಿಕ್ ಮಾಡ್ತೇನೆ. ಈಗ ಪ್ರೈವಸಿ ಪಾಲಿಸಿ ಅದರ ಹಿಂದೆ ಗ್ರೀನ್ ಕಲರ್ ಟಿಕ್ ಮಾರ್ಕ್ ಬಂತು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಬರ್ತದೆ. ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ನೋಡಿ, ಇಲ್ಲಿ ಸ್ಕ್ರಾಲ್ ಡೌನ್ ಟು ರೀಡ್ ಅಂತ ಇದೆ. ನೆಕ್ಸ್ಟ್ ಬಟನ್ ಎನೇಬಲ್ ಆಯಿತು, ಕ್ಲಿಕ್ ಮಾಡ್ತೇನೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಿಂದೆ ಗ್ರೀನ್ ಕಲರ್ ಟಿಕ್ ಮಾರ್ಕ್ ಬಂತು. ಈಗ ಡಿಸ್ಕ್ಲೇಮರ್ ಬಂದಿದೆ ಕನ್ಸೆಂಟಲ್ಲಿ. ಸೊ ಸ್ಕ್ರಾಲ್ ಡೌನ್ ಟು ರೀಡ್ ಅಂತ ಇದೆ, ಸ್ಕ್ರಾಲ್ ಡೌನ್ ಮಾಡ್ತೇನೆ. ಇಲ್ಲಿ ಸ್ಕ್ವೇರ್ ಬಾಕ್ಸ್ ಬಂತು, ಕ್ಲಿಕ್ ಮಾಡ್ತೇನೆ. ರೈಟ್ ಮಾರ್ಕ್ ಬಂತು, ಅಗ್ರಿ ಬ್ಲೂ ಕಲರ್ ಬಟನ್ ಕ್ಲಿಕ್ ಮಾಡ್ತೇನೆ. ಮತ್ತು ರಿಜಿಸ್ಟರ್ ಪೇಜ್ಗೆ ರೀಡೈರೆಕ್ಟ್ ಆಗ್ತೇವೆ. ಇಲ್ಲಿ ಟಿಕ್ ಮಾರ್ಕ್ನಲ್ಲಿ ಬ್ಲೂ ಕಲರ್ ರೈಟ್ ಮಾರ್ಕ್ ಬಂದಿದೆ. ಕೆಳಗಡೆ ಕಂಟಿನ್ಯೂ ಯೆಲ್ಲೋ ಕಲರ್ ಬಟನ್ ಇದೆ, ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟ್ ನಮ್ಮ ಅಕೌಂಟ್ ನಂಬರ್ಗೆ ಲಿಂಕ್ ಇರ್ತಕ್ಕಂತಹ ಮೊಬೈಲ್ ನಂಬರ್ಗೆ ಒಂದು ವೆರಿಫಿಕೇಷನ್ ಕೋಡ್ ಕಳಿಸಿದ್ದೇವೆ, ಅದನ್ನು ಫಿಲ್ ಮಾಡಿ ಅಂತ ಸ್ಕ್ರೀನ್ ಬರ್ತದೆ. ಇದು 6 ಡಿಜಿಟ್ನ ಒಂದು ವೆರಿಫಿಕೇಷನ್ ಕೋಡ್ ಇರ್ತದೆ ಮತ್ತು ನಮ್ಮ ಮೊಬೈಲ್ ಸಂಖ್ಯೆಯ ಕೊನೆಯ 4 ಅಂಕಿಗಳಿರ್ತದೆ. ಈಗ ನಮ್ಮ ಮೊಬೈಲ್ಗೆ ಬಂದಿರತಕ್ಕಂತಹ 6 ಅಂಕಿಯ ವೆರಿಫಿಕೇಷನ್ ಕೋಡನ್ನು ಈ ವೆರಿಫಿಕೇಷನ್ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಬಾಕ್ಸ್ನಲ್ಲಿ ಕೊಡಬೇಕು ಮತ್ತು ಈ ಒಂದು ವೆರಿಫಿಕೇಷನ್ ಕೋಡನ್ನು ಫಿಲ್ ಮಾಡಲಿಕ್ಕೆ ನಮಗೆ 2 ನಿಮಿಷಗಳ ಕಾಲಾವಕಾಶ ಇರ್ತದೆ. ಸೊ ನಾನೀಗ ಮೊಬೈಲ್ಗೆ ಬಂದಿರತಕ್ಕಂಥ ವೆರಿಫಿಕೇಷನ್ ಕೋಡನ್ನು ಫಿಲ್ ಮಾಡ್ತೇನೆ. ಪ್ರೊಸೀಡ್ ಬಟನ್ ಎನೇಬಲ್ ಆಗ್ತದೆ, ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟ್ ಸೆಟ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಸ್ಕ್ರೀನ್ ಬರ್ತದೆ. ಇಲ್ಲಿ ನಾವು ಯೂಸರ್ ನೇಮನ್ನು ಸೆಟ್ ಮಾಡ್ಕೋಬೇಕಾಗ್ತದೆ. ಯೂಸರ್ ನೇಮ್ ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿರಬೇಕಾಗ್ತದೆ. ಯೂಸರ್ ನೇಮ್ ಕನಿಷ್ಠ 5 ಕ್ಯಾರೆಕ್ಟರ್ಸ್ಗಳಾದರೂ ಇರಬೇಕಾಗ್ತದೆ ಮತ್ತು ಪಾಸ್ವರ್ಡ್ ಯಾವ ರೀತಿ ಇರಬೇಕು ಪಾಸ್ವರ್ಡ್ ಅಂತೇಳಿ ಇಲ್ಲಿ ಪಾಸ್ವರ್ಡ್ ಪಾಲಿಸಿ ಕೊಟ್ಟಿದ್ದಾರೆ. ಸೊ ಆ ರೀತಿ ನಾವೊಂದು ಪಾಸ್ವರ್ಡ್ ಫಾರ್ ಎಕ್ಸಾಂಪಲ್ ಈ ರೀತಿ ಸ್ಕ್ರೀನ್ನಲ್ಲಿ ಏನು ಡಿಸ್ಪ್ಲೇ ಆಗಿದೆ ಇದೇ ರೀತಿ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕಾಗ್ತದೆ. ಅದೇ ಸೆಟ್ ಮಾಡಿಕೊಂಡ ಪಾಸ್ವರ್ಡನ್ನು ಎಂಟರ್ ನ್ಯೂ ಪಾಸ್ವರ್ಡ್ ಸ್ಥಳದಲ್ಲಿ ಕೊಡಬೇಕು ಮತ್ತು ಅದನ್ನೇ ಎಂಟರ್ ಪಾಸ್ವರ್ಡ್ ಬಾಕ್ಸ್ನಲ್ಲಿ ಕೊಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೋಡ್ಬೋದು, ಈಗ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಅಂತ ಬಂತು. ಕೆಳಗಡೆ ಗ್ರೀನ್ ಕಲರ್ನಲ್ಲಿ ಟಿಕ್ ಮಾರ್ಕ್ ಬಂದಿದೆ. ಅದರ ಕೆಳಗಡೆ ಡು ಯು ವಿಶ್ ಟು ಕಂಟಿನ್ಯೂ ದಿ ಎನ್ರೋಲ್ಮೆಂಟ್ ಪ್ರೊಸೆಸ್ ಅಂತ ಕೇಳ್ತದೆ. ನಾನು ಎಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟ್ ಅಕೌಂಟ್ ಹೋಲ್ಡರ್ ಡೀಟೇಲ್ಸ್ ಅಂತ ಬರ್ತದೆ. ನಮ್ಮ ಹೆಸರು ಇರ್ತದೆ, 1 ಕಸ್ಟಮರ್ ಅಂತ ಇರ್ತದೆ. ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಪ್ರೊಸೀಡ್ ಕೊಡಬೇಕು. ಸೊ ನೋಡಬಹುದು, ಈಗ ಅಪ್ಲಿಕೇಶನ್ ಫಾರಮ್ ಓಪನ್ ಆಯಿತು. ಮೇಲ್ಗಡೆ PMSBY ಅಂತ ಇದೆ. ಕೆಳಗಡೆಗೆ ಅಪ್ಲಿಕೆಂಟ್ ಫಾರ್ಮ್ JNS PMSBY 2024-25 ಅಂತ ಇದೆ. ನಂಬರ್ ಕೂಡ ನೋಡಬಹುದು. ಅಪ್ಲಿಕೆಂಟ್ ಡೀಟೇಲ್ಸಲ್ಲಿ ಫಾಲೋವಿಂಗ್ ಆರ್ ದ ಡೀಟೇಲ್ಸ್ ಫೆಚ್ಡ್ ಫ್ರಮ್ CBS ಅಂದರೆ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್ನಿಂದ ನಮ್ಮ ಡೀಟೇಲ್ಸ್ಗಳನ್ನೆಲ್ಲ ಫೆಚ್ ಮಾಡಿಕೊಳ್ಳಲಾಗಿದೆ ಅಂತಕ್ಕಂಥ ಒಂದು ನೋಟನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಮ
ಡೀಟೇಲ್ಸ್ ಎಲ್ಲ ಇರ್ತದೆ. ಕೆಳಗಡೆಗೆ ಡಿಸೇಬಿಲಿಟಿ ಡಿಕ್ಲರೇಷನ್ ಇರ್ತದೆ. ನಾವು ವಿಕಲಚೇತನರಾಗಿದ್ದರೆ ಎಸ್ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಇಲ್ಲ ಅಂದರೆ ನೋ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅಡ್ರೆಸ್ ಡೀಟೇಲ್ಸ್ ಕೂಡ ನಮ್ಮ CBS ಪೆಚ್ಚಾಗಿರ್ತದೆ. ಆಮೇಲೆ ನಾಮಿನಿ ಡೀಟೇಲ್ಸ್ ಇದೆ, ಇದು ಕೂಡ CBSನಿಂದ ಪೆಚ್ಚಾಗಿರುತ್ತದೆ. ಸೊ ಒಂದು ಸಲ ಇಲ್ಲಿ ಕೊಟ್ಟಿರುವ ಡೀಟೇಲ್ಸನ್ನೆಲ್ಲ ಚೆಕ್ ಮಾಡಿಕೊಳ್ಳಬೇಕು. ಮತ್ತು ಅಡ್ರೆಸ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ಅಪ್ಲಿಕೆಂಟ್ ಡೀಟೇಲ್ಸ್ ಆಗಿರ್ಬೋದು, ಇದರಲ್ಲಿ ಯಾವುದೇ ರೀತಿ ಎಡಿಟ್ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ, ಫ್ರೀಸ್ ಆಗಿರುತ್ತದೆ ಡೇಟಾ. ಆಮೇಲೆ ನಾಮಿನಿ ಡೀಟೇಲ್ಸ್ ಮಾತ್ರ ನಾವು ಅಪ್ಡೇಟ್ ಮಾಡ್ಕೋಬೋದು. ಕೊನೆಗೆ ಏನು ಮಾಡಬೇಕಾಗ್ತದೆ, ಇಲ್ಲಿ ಸಬ್ಮಿಟ್ ಮತ್ತು ಸೇವ್ ಬಟನ್ಗಳಿವೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಸ್ಕ್ರೀನ್ ಬರ್ತದೆ. ಸ್ಕ್ರಾಲ್ ಡೌನ್ ಟು ರೀಡ್ ಅಂತ ಇದೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತೆಲ್ಲ ಓದ್ಕೋಬೇಕು. ಸ್ಕ್ರಾಲ್ ಡೌನ್ ಮಾಡಿದಾಗ ಇಲ್ಲಿ ಕ್ಲೋಸ್, ಅಗ್ರಿ ಆ್ಯಂಡ್ ಕಂಟಿನ್ಯೂ ಬಟನ್ಗಳಿವೆ. ಅಗ್ರಿ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟ್ ನೋಡ್ಬೋದು, ಅವರ ವೆರಿಫಿಕೇಷನ್ ಕೋಡ್ ಇದು ಸೆಂಡ್ ಟು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ಬರ್ತದೆ. ಮೊಬೈಲ್ಗೆ ಬಂದಿರತಕ್ಕಂಥ ವೆರಿಫಿಕೇಷನ್ ಕೋಡನ್ನು ಕೊಡಬೇಕು. ನೆಕ್ಸ್ಟ್ ನಮಗೆ ಪ್ರೊಸೀಡ್ ಬಟನ್ ಎನೇಬಲ್ ಆಗ್ತದೆ. ಈಗ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಯುವರ್ ಅಪ್ಲಿಕೇಶನ್ ಅವೈಲಿಂಗ್ ದಿ ಪಾಲಿಸಿ ಅಂಡರ್ ಅಂತ ನಮಗೆ ನಮ್ಮ ಈ ಒಂದು PMSBY ಸರ್ಟಿಫಿಕೇಷನ್ ಸ್ಕ್ರೀನ್ಗೆ ರೀಡೈರೆಕ್ಟ್ ಆಗ್ತೇವೆ. ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಡೌನ್ಲೋಡ್ ಬಟನ್ ಇದೆ, ಕ್ಲಿಕ್ ಮಾಡಿ. ಜೊತೆಗೆ ಏನಾಗುತ್ತೆ, ಈ ಒಂದು ಪಾಲಿಸಿ ಅಮೌಂಟ್, ಫಾರ್ ಎಕ್ಸಾಂಪಲ್ ಈ ಒಂದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಏನು ಇನ್ಶೂರೆನ್ಸ್ ಇದೆ, ಇದರ ಒಂದು ಪ್ರೀಮಿಯಂ ಅಮೌಂಟ್ 20 ರೂಪಾಯಿ ನಮ್ಮ ಅಕೌಂಟ್ನಿಂದ ಆಟೋ ಡೆಬಿಟ್ ಆಗಿರುತ್ತದೆ. ಈ ಇನ್ಶೂರೆನ್ಸ್ ಸರ್ಟಿಫಿಕೇಟ್ ಕೂಡ ಈಗ ಜನ್ರೇಟ್ ಆಗಿದೆ. ಸೊ ಈ ಇನ್ಶೂರೆನ್ಸ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿಕೊಳ್ಳಲು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನೋಡ್ಬೋದು, ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸ್ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಡೌನ್ಲೋಡ್ ಮಾಡಿಕೊಂಡಿದ್ದೇನೆ. ಸೊ ಈಗ ಇನ್ನೊಂದು ಸಾಮಾಜಿಕ ಭದ್ರತೆ ಇನ್ನೊಂದು ಇನ್ಶೂರೆನ್ಸ್ ಯಾವುದಪ್ಪ ಅಂದರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಆನ್ಲೈನಲ್ಲಿ ಅಪ್ಲೈ ಮಾಡಲು ಮತ್ತೆ ನಾನು ಬ್ಯಾಕ್ ಬರ್ತೇನೆ. ಸೊ ಬ್ಯಾಕ್ ಬಂದಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಅಪ್ಲಿಕೇಶನ್ ಫಾರಮ್ ಸ್ಕ್ರೀನ್ಗೆ ಬಂದಿದ್ದೇನೆ. ಇಲ್ಲಿ PMSBY ಅಂತ ಇದೆ, ಅದರ ಪಕ್ಕದಲ್ಲಿ ಡೌನ್ ಇರೋ ಮಾರ್ಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈಗ PMSBY ಮುಗಿದಿದೆ. ಈಗ PMJJBY ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಈ ಒಂದು ಐಕಾನ್ ಮೇಲೆ ಟಚ್ ಮಾಡ್ತೇನೆ. ಸೊ ನೋಡ್ಬೋದು, ವೆಲ್ಕಮ್ ಬ್ಯಾಕ್ ಅಂತ ಬರ್ತದೆ. ಕೆಳಗಡೆ ಡೇಟ್ ತೋರಿಸ್ತಿರ್ತದೆ. ನಮ್ಮ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೇಳ್ತದೆ. ಮತ್ತೊಮ್ಮೆ ಎಂಟರ್ ಬ್ಯಾಂಕ್ ಡೀಟೇಲ್ಸ್ ಬಿಲೋನಲ್ಲಿ ನಮ್ಮ ಸೆಲೆಕ್ಟ್ ಬ್ಯಾಂಕ್ನಲ್ಲಿ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಅಕೌಂಟ್ ನಂಬರ್ನಲ್ಲಿ ನಮ್ಮ ಅಕೌಂಟ್ ನಂಬರ್ ಕೊಡಬೇಕು ಮತ್ತು ಡೇಟ್ ಆಫ್ ಬರ್ತ್ನಲ್ಲಿ ನಮ್ಮ ಡೇಟ್ ಆಫ್ ಬರ್ತ್ ಕೊಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ವೆರಿಫಿಕೇಷನ್ ಕೋಡ್ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಬರ್ತದೆ. ಬಂದಂಥ ವೆರಿಫಿಕೇಷನ್ ಕೋಡ್ ಅಥವಾ OTPಯನ್ನು ಈ ಬಾಕ್ಸ್ನಲ್ಲಿ ಕೊಡಬೇಕು. ನೆಕ್ಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೋಡ್ಬೋದು, ಅಕೌಂಟ್ ಹೋಲ್ಡರ್ಸ್ ಡೀಟೇಲ್ಸ್ ಅಂತ ಬರ್ತದೆ. ಕೆಳಗಡೆ ಬರ್ತಕ್ಕಂಥ ನಮ್ಮ ಹೆಸರಿನ ಅಕೌಂಟ್ ಹೋಲ್ಡರ್ ಫಸ್ಟ್ ಕಸ್ಟಮರ್ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಪ್ರೊಸೀಡ್ ಕೊಡಬೇಕು. ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗ್ತದೆ. JNS PMJJBY ಮತ್ತು 2024-25 ನಂಬರ್ಸ್ಗಳಿವೆ. ಅಪ್ಲಿಕೆಂಟ್ ಡೀಟೇಲ್ಸ್ ಇದೆ. ಇಲ್ಲಿ ಫಾಲೋವಿಂಗ್ ಆರ್ ದ ಡೀಟೇಲ್ಸ್ ಫೆಚ್ಡ್ ಫ್ರಮ್ CBS ಅಂದರೆ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್ನಿಂದ ನಮ್ಮ ಅಪ್ಲಿಕೆಂಟ್ ಡೀಟೇಲ್ಸ್ ಎಲ್ಲ ಫೆಚ್ಚಾಗಿದೆ ಅಂತಕ್ಕಂಥ ನೋಟನ್ನು ಕೊಟ್ಟಿದ್ದಾರೆ. ಅಡ್ರೆಸ್ ಡೀಟೇಲ್ಸ್ ಇದೆ, ಆಮೇಲೆ ನಾಮಿನಿ ಡೀಟೇಲ್ಸ್ ಇದೆ. ಅಡ್ರೆಸ್ ಡೀಟೇಲ್ಸಲ್ಲಿ ಅಪ್ಲಿಕೆಂಟ್ ಡೀಟೇಲ್ಸಲ್ಲಿ ಯಾವುದೇ ರೀತಿ ಎಡಿಟ್ ಮಾಡಲಿಕ್ಕೆ ಬರೋದಿಲ್ಲ, ಡೇಟಾ ಫ್ರೀಸ್ ಆಗಿರುತ್ತದೆ. ನಾಮಿನಿ ಡೀಟೇಲ್ಸಲ್ಲಿ ಮಾತ್ರ ನಾವು ಎಡಿಟ್ ಮಾಡಲಿಕ್ಕೆ ಬರ್ತದೆ. ನೆಕ್ಸ್ಟ್ ಇಲ್ಲಿ ಸ್ಟಾರ್ ಇರ್ತಕ್ಕಂಥ ಫೀಲ್ಡ್ಸ್ಗಳೆಲ್ಲ ಮ್ಯಾಂಡೇಟರಿ ಇವೆ. ನೆಕ್ಸ್ಟು ಅಪ್ಲಿಕೆಂಟ್ ಡೀಟೇಲ್ಸ್, ನಾಮಿನಿ ಡೀಟೇಲ್ಸ್, ಅಡ್ರೆಸ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿಕೊಂಡ ಮೇಲೆ ಇಲ್ಲಿ ಸಬ್ಮಿಟ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನೋಡಬಹುದು, ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಈಗ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಈ ಒಂದು ಸ್ಕ್ರೀನ್ ಬರ್ತದೆ. ಕೆಳಗಡೆಗೆ ಸ್ಕ್ರಾಲ್ ಮಾಡ್ತೇನೆ. ಕ್ಲೋಸ್ ಮತ್ತು ಅಗ್ರಿ ಕಂಟಿನ್ಯೂ ಬಟನ್ಗಳಿವೆ. ಅಗ್ರಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಮತ್ತೊಮ್ಮೆ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ವೆರಿಫಿಕೇಷನ್ ಕೋಡ್ ಅಥವಾ OTP ಬರ್ತದೆ, ಅದನ್ನು ಈ ಬಾಕ್ಸ್ನಲ್ಲಿ ಕೊಡ್ತೇನೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಪ್ರಾಸೆಸಿಂಗ್ನಲ್ಲಿದೆ. ಸೊ ನೋಡ್ಬೋದು, ಈಗ ಸರ್ಟಿಫಿಕೇಷನ್ ಆಫ್ ಇನ್ಶೂರೆನ್ಸ್ COI ಸ್ಕ್ರೀನ್ಗೆ ರೀಡೈರೆಕ್ಟ್ ಆಗ್ತೇವೆ. ಅಂದರೆ ಇಂದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ನಾವು ಅಪ್ಲೈ ಮಾಡಿದೆವು ಮತ್ತು ಈ ಒಂದು ಇನ್ಶೂರೆನ್ಸ್ನ ಸರ್ಟಿಫಿಕೇಟನ್ನು ನಾವು ನೋಡ್ಬೋದು. ಮತ್ತು ಈ ಒಂದು ಇನ್ಶೂರೆನ್ಸ್ನ ಅಮೌಂಟ್ ಏನಿದೆ, ಈ ಒಂದು ಪೇಮೆಂಟು ನಮ್ಮ
ಬ್ಯಾಂಕ್ ಖಾತೆಯಿಂದ ಆಟೋಮೆಟಿಕ್ಕಾಗಿ ಆಟೋ ಡೆಬಿಟ್ ಆಗಿರುತ್ತದೆ. ಈ ಒಂದು PMJJBY ಇನ್ಶೂರೆನ್ಸ್ನ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಇಲ್ಲಿ ಡೌನ್ಲೋಡ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೇನೆ, ಸರ್ಟಿಫಿಕೇಟನ್ನು ಓಪನ್ ಮಾಡ್ಕೋತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.